ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಗುರುವಿನ ಆದೇಶವನ್ನು ಶಿರಸಾವಹಿಸಿ ನಾವು ಪಾಲನೆಯನ್ನು ಮಾಡಿದ್ವಿ ಅಂತಾದರೆ, ಗುರುವಿನ ಮಾತನ್ನು ನಾವು ಪಾಲಿಸಿದ್ದೀವಿ ಅಂತಾದರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಯಶಸ್ಸು, ಜಯ ಎನ್ನುವಂಥದ್ದು ನಮಗೆ ಬಹುಬೇಗನೆ ಸಿಗತ್ತೆ ಎನ್ನುವುದರ ವಿಚಾರವಾಗಿ ಒಂದು ಕಥೆಯ ಮುಖಾಂತರ, ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಪ್ರಕರಣದ ಮುಖಾಂತರವಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ. ಧೌಮ್ಯ ಮಹರ್ಷಿಗಳು, ಪಾಂಡವರಿಗೆ ಕುಲಪುರೋಹಿತರಾಗಿರ್ತಕ್ಕಂತಹ ಮಹರ್ಷಿಗಳು ತಮ್ಮ ಒಂದು ಆಶ್ರಮದಲ್ಲಿ ಹಲವಾರು ನೂರಾರು ಜನರಿಗೆ, ವಿದ್ಯಾರ್ಥಿಗಳಿಗೆ ಊಟವನ್ನು, ವಸತಿಯನ್ನು ಕೊಟ್ಟು ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ರು. ಆ ಹಲವಾರು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಂದರೆ ಅದು ಆರುಣಿ ಎನ್ನುವಂತಹ ವಿದ್ಯಾರ್ಥಿ. ಎಲ್ಲ ದಿವಸವೂ ಕೂಡ ಪಾಠ ಪ್ರವಚನಗಳು ಕೂಡ ನಡೆದುಕೊಂಡು ಬರ್ತಾ ಇತ್ತು, ಊಟ ವಸತಿಗಳು ಕೂಡ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭ. ಒಂದು ದಿವಸ ಏನಾಯಿತು, ಬಹಳ ಒಂದು ರಭಸವಾಗಿ ಬರ್ತಾ ಇರತಕ್ಕಂತಹ ಮಳೆ. ಆ ಮಳೆಯಿಂದ ಸುತ್ತಮುತ್ತಲು ಎಲ್ಲ ಕಡೆ ನೀರು, ಗದ್ದೆ ಆಗಿರಬಹುದು, ಹೊಲವಾಗಿರಬಹುದು, ತೋಟವಾಗಿರಬಹುದು, ಎಲ್ಲ ಕಡೆ ನೀರು ನುಗ್ಗುತ್ತಾ ಇದೆ. ಈ ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಆಶ್ರಮದಲ್ಲಿ ಏನಾಯಿತು ಅಂತಂದರೆ, ಬಂದು ವಿದ್ಯಾರ್ಥಿಗಳು ಗುರುಗಳ ಹತ್ರ ಹೇಳ್ತಾ ಇದ್ದಾರೆ, ನಮ್ಮ ತೋಟಕ್ಕೆ, ನಮ್ಮ ಹೊಲಕ್ಕೆ ಪಕ್ಕದ ಜಾಗದಿಂದ ನೀರು ಬರ್ತಾ ಇದೆ, ಅದನ್ನು ತಡೆದು ನಾವು ನಿಲ್ಲಿಸಲಿಲ್ಲ ಅಂತಂದರೆ ಮುಂದೆ ನಮ್ಮ ಆಶ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಊಟಕ್ಕೆ, ಉಪಚಾರಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಆ ಮಹರ್ಷಿಗಳ ಬಳಿ ಎಲ್ಲರೂ ಕೂಡ ಹೇಳ್ತಾರೆ. ಆಗ ಆ ಧೌಮ್ಯ ಮಹರ್ಷಿಗಳು ಆಲೋಚನೆಯನ್ನು ಮಾಡಿಬಿಟ್ಟು ತನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂತಹ ಆರುಣಿಯನ್ನು ಕರೀತಾರೆ. ಈ ರೀತಿಯಾಗಿ ನಮ್ಮ ಹೊಲಕ್ಕೋ ಗದ್ದೆಗೆ ನೀರು ನುಗ್ಗುತ್ತಾ ಇದೆಯಂತೆ, ಅದು ನುಗ್ಗದಂತೆ ತಡೆಯುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಅವನನ್ನು ಅಲ್ಲಿಗೆ ಕಳಿಸಿಕೊಡ್ತಾರೆ. ಗುರುವಿನ ಮಾತನ್ನು ಪಾಲನೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಆರುಣಿ ಆ ಹೊಲದ ಬಳಿಯೋ ಗದ್ದೆಯ ಬಳಿಯೋ ಹೋಗ್ತಾನೆ. ಹೋಗಿ ನೋಡ್ತಾನೆ, ತುಂಬ ರಭಸವಾಗಿ ಬರ್ತಾ ಇರ್ತಕ್ಕಂಥ ನೀರು. ಸರಿ, ಅದನ್ನು ಮಣ್ಣಿನ ಕಟ್ಟೆಯನ್ನು ಮಾಡಿಬಿಟ್ಟು ಅಲ್ಲಿಗೆ ಆ ಮಣ್ಣಿನ ಬದುವಿನಿಂದ ಅದನ್ನು ತಡೆಯೋಣ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾನೆ. ಒಂದು ಸ್ವಲ್ಪ ಮುಷ್ಟಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಹಾಕ್ತಾನೆ. ಇನ್ನೇನು ಮತ್ತೊಂದು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಮೊದಲು ಹಾಕಿರ್ತಕ್ಕಂಥ ಮಣ್ಣು ಆ ರಭಸದ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ. ಹೀಗೆ ಹಲವು ಸಾರಿ ಪ್ರಯತ್ನವನ್ನು ಮಾಡ್ತಾನೆ. ಯಾವ ರೀತಿಯ ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿ ಮಣ್ಣು ನಿಲ್ತಾ ಇಲ್ಲ, ನೀರು ಮಾತ್ರ ಹೊಲಕ್ಕೆ ಧುಮುಕಿ ಬರ್ತಾ ಇದೆ. ಸರಿ, ಇನ್ನೇನು ಮಾಡುವಂಥದ್ದು? ಗುರುವಿನ ಬಳಿಯೇ ಮರಳಿ ಹೋಗಿ ಕೇಳೋಣ ಅಂತಂದರೆ ಗುರುವಿನ ಮಾತನ್ನು ಪರಿಪಾಲನೆ ಮಾಡದೆ ಮರಳಿ ಬಂದಂತಹ ಒಂದು ಪಾಪವೋ ತಪ್ಪೋ ನನ್ನಿಂದ ಆಗಿಬಿಡುತ್ತದೆ. ಹಾಗಾಗಿ ಇಲ್ಲ, ನಾನೇ ಏನಾದರೂ ಆಲೋಚನೆಯನ್ನು ಮಾಡಬೇಕು, ಇದಕ್ಕೆ ಪರಿಹಾರವನ್ನು ನಾನೇ ಮಾಡಬೇಕು ಅಂತ ಹೇಳಿ ದೃಢ ಸಂಕಲ್ಪವನ್ನು ಮಾಡಿ, ಏನು ಮಾಡ್ಬೋದು, ನಾನೇ ಅಡ್ಡಲಾಗಿ ಮಲಗಿಬಿಡ್ತೇನೆ. ನಾನು ಅಡ್ಡವಾಗಿ ಮಲಗಿದೆ ಅಂತ ಆದರೆ ಇಲ್ಲಿಂದ ನೀರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿರ್ಧಾರವನ್ನು ಮಾಡಿದಂತಹ ಆರುಣಿ ಏನು ಮಾಡ್ತಾನೆ, ಆ ಗದ್ದೆಗೆ ನೀರು ಬರುವಂತಹ ಜಾಗದಲ್ಲಿ ಅಡ್ಡವಾಗಿ ಮಲಗಿರ್ತಾನೆ. 1 ಗಂಟೆಗಳ ಕಾಲ ಆಯಿತು, 2 ಗಂಟೆ ಆಯಿತು, ಹಾಗೆಯೇ ಮಲಗಿದ್ದಾನೆ. ದೃಢ ಸಂಕಲ್ಪದಿಂದ ಎಷ್ಟು ರಭಸವಾಗಿ ನೀರು ಬಂದರೂ ಕೂಡ ಈ ಹೊಲದ ಒಳಗಡೆ, ಈ ಋಷಿಮುನಿಗಳ ಜಾಗದ ಒಳಗಡೆ ಒಂದು ಹನಿಯೂ ಕೂಡ ನೀರು ಬರಬಾರ್ದು, ಆ ರೀತಿಯಾಗಿ ಅವನು ಮಲಗಿ ತಾನೇ ಕಟ್ಟೆಯಾಗಿ ಮಾರ್ಪಟ್ಟಗೊಂಡಿರ್ತಾನೆ. ಈಗ ಧೌಮ್ಯ ಮಹರ್ಷಿಗಳು ಪಾಠವನ್ನು ಮುಗಿಸಿಯೋ ಮಧ್ಯಾಹ್ನದ ಹೊತ್ತಿಗೆ ಆಲೋಚನೆ ಮಾಡ್ತಾರೆ, ಅರೆ, ನನ್ನ ಶಿಷ್ಯ ಹೋಗಿ ಬಹಳ ಸಮಯವಾಯಿತು, ಮಧ್ಯಾಹ್ನವಾಗಿ ಹೋಯಿತು, ಮತ್ತೆ ಸಂಜೆಯೂ ಆಗಿ ಹೋಯಿತು, ಇನ್ನೂ ಕೂಡ ಮರಳಿ ಬರಲಿಲ್ಲವಲ್ಲ ಅಂತ ಆಲೋಚನೆ ಮಾಡಿ ತಾವೇ ಸ್ವತಃ ಆ ಒಂದು ಹೊಲದ ಬಳಿ ಹೋಗ್ತಾರೆ. ನೋಡ್ತಾರೆ, ಎಲ್ಲಿಯೂ ಕೂಡ ಅವನು ಕಾಣಿಸ್ತಾ ಇಲ್ಲ. ಹಾಗಾಗಿ ಪ್ರೀತಿ ವಾತ್ಸಲ್ಯ ಭರಿತ ಒಂದು ಶಬ್ದಗಳಿಂದ, ಪ್ರಿಯ ಶಿಷ್ಯ ಆರುಣಿ ಎಲ್ಲಿದ್ದೀಯಪ್ಪ ಅಂತ ಹೇಳಿ ಅವರು ಅವನನ್ನು ಕರೀತಾರೆ. ಯಾವಾಗ ಗುರುವೇ ಬಂದು ಅಲ್ಲಿ ಅವರನ್ನು ಕರೀತಾರೋ ಆಗ ಆರುಣಿಯು ಆ ಮಲಗಿರುವಂತಹ ಪ್ರದೇಶದಿಂದ, ತಾನೇ ಕಟ್ಟಿಯಾಗಿ ಇರುವಂತಹ ಪ್ರದೇಶದಿಂದ ಎದ್ದು ಬಂದು ಆ ಋಷಿಯ ಬಳಿ ಕೈ ಮುಗಿದಕ್ಕೆ ಹೇಳ್ತಾನೆ, ಈ ರೀತಿಯಾಗಿ ನೀರನ್ನು ನಿಲ್ಲಿಸುವುದಕ್ಕೆ ನನಗೆ ಯಾವ ಒಂದು ಉಪಾಯವೂ ಹೊಳೆಯಲಿಲ್ಲ,
ಹಾಗಾಗಿ ಏನು ಮಾಡಿದೆ, ಹೇಗಾದರೂ ಮಾಡಿ ನೀರನ್ನು ನಿಲ್ಲಿಸಲೇಬೇಕು ಎನ್ನುವಂತಹ ಯೋಚನೆಯಿಂದ ನಾನೇ ಅಡ್ಡವಾಗಿ ಮಲಗಿದೆ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಪ್ರಸನ್ನತೆಯನ್ನು ಹೊಂದಿರತಕ್ಕಂಥ ಧೌಮ್ಯರು ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನನ್ನ ಮಾತಿಗೆ ನೀನು ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಿನ್ನ ಜೀವವನ್ನೂ ಲೆಕ್ಕಿಸದೆ ನೀನು ಇಲ್ಲಿ ನಿಂತಿದ್ದರಿಂದ ನಿನ್ನನ್ನು ಇನ್ನು ಮುಂದೆ ಉದ್ದಾಲಕ ಎನ್ನುವಂತಹ ಹೆಸರಿನಿಂದ ವಿಶೇಷವಾಗಿ ನೀನು ಪ್ರಖ್ಯಾತಿಯನ್ನು ಹೊಂದುತ್ತೀಯಾ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಒಂದು ಶಾಸ್ತ್ರವನ್ನು, ವೇದವನ್ನು, ಪುರಾಣಗಳನ್ನು ಎಲ್ಲವನ್ನ ಪಾಠ ಮಾಡಿ ವಿಶೇಷ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ, ನಾವು ಗುರುವಿನ ಮಾತನ್ನು ಕೇಳಿದ್ದೀವಿ ಅಂತ ಆದರೆ, ಗುರು ಹೇಳಿರ್ತಕ್ಕಂತಹ ರೀತಿಯಲ್ಲೇ ಮಾಡಿದ್ದೀವಿ ಅಂತ ಆದರೆ, ಆ ಸಮಯಕ್ಕೆ ನಮಗೆ ಕಷ್ಟ ಅಂತ ಅನಿಸ್ಬೋದು, ಆದರೆ ಅದರಿಂದ ನಮ್ಮ ಜೀವನದ ಗುರಿಯನ್ನು, ಗಮ್ಯತೆಯನ್ನು ತಲುಪಬಹುದು. ಈ ರೀತಿಯಾಗಿ ಗುರುವಿನ ಮಾತನ್ನು ಕೇಳಿ ನಮ್ಮ ಜೀವನವನ್ನು ಸಾರ್ಥಕತೆಯಿಂದ ರೀತಿಯಲ್ಲಿ ಕರೆದುಕೊಂಡು ಹೋಗೋಣ, ಅಥವಾ ಸಾರ್ಥಕತೆಯ ದಿಕ್ಕಿನಲ್ಲಿ ನಾವು ಸಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಕಥೆಗಳನ್ನು, ಧಾರ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಧರ್ಮವಾಹಿನಿಯ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.